ನಮಸ್ಕಾರ. ಎಸ್.ಎಲ್. ಉದಯಶಂಕರ್, ಹಿಂದುಳಿದ ವರ್ಗದ ಅಧ್ಯಕ್ಷ, ಕರ್ನಾಟಕದಲ್ಲಿ ಇವತ್ತು ಮುಂದೆ ನಡೆಯತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಈ ಹಿಂದುಳಿದ ವರ್ಗದವರಿಗೆ BJP ಸರ್ಕಾರ ಯಾವುದೇ ಥರವಾಗಿ ಮೀಸಲಾತಿಯನ್ನು ರಾಜ್ಯ ಸರ್ಕಾರದಿಂದ ಶಿಫಾರಸು ಮಾಡಿದ್ರೂ ಯಾವುದು ಅನುಮೋದನೆ ಕೊಡದೆ ಇದ್ದಾರೆ. ಇವತ್ತು ವೋಟ್ ಕೇಳಕ್ಕೆ ಬಂದಿದ್ದಾರೆ. ಅಂದರೆ ಹಿಂದುಳಿದ ವರ್ಗದವ್ರಿಗೆ, ಮೈನಾರಿಟೀಸ್ಗೆ ಯಾರಿಗೂ ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಿಲ್ಲ. ಇದು ಒನ್ ಫಾರ್ ಅಂದರೆ ಎಲ್ಲ ಮುಂದುವರೆದ ಜನಾಂಗ ಕೊಟ್ಟಿದ್ದಾರೆ. ಮತ್ತು ಇವತ್ತು ಸಮಾಜದಲ್ಲಿ, ಕುರುಬ ಸಮಾಜದಲ್ಲಿ ಒಂದು ಪಾರ್ಲಿಮೆಂಟ್ ಕರ್ನಾಟಕದಲ್ಲಿ ಟಿಕೆಟ್ ಕೊಟ್ಟಿಲ್ಲ. ಇವರು ಚುನಾವಣೆಯಲ್ಲಿ ಬರೀ ಏನೋ ಈ ಕುರುಬರೆಲ್ಲ ಹೋದ್ಸಲಿ ಎಲೆಕ್ಷನಲ್ಲಿ ಎಲ್ಲ ಎಲೆಕ್ಷನಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಈ ಸಲ ಪಾರ್ಲಿಮೆಂಟಲ್ಲೇ ಆಗಲಿ, ಅವ್ರು ಗೋರ್ಮೆಂಟ್ ಬಂದಾಗಲೇ ಆಗಲಿ ಕುರುಬರಿಗೆ ಭಾರಿ ಅನ್ಯಾಯ ಮಾಡಿದ್ದಾರೆ. ಮೀಸಲಾತಿನೂ ಅಷ್ಟೇ, ಕುರುಬರಿಗೆ ಮೀಸಲಾತಿನ ಶಿಫಾರಸು ಮಾಡಿ ಕಳಿಸಿದ್ರು ಅನುಮೋದನೆ ಮಾಡಿಲ್ಲ. ನಮ್ಮ ಕಾಗಿನೆಲೆ ಸ್ವಾಮೀಜಿ ಪಾದಯಾತ್ರೆ ಮಾಡಿದ್ರೂ ಇವರು ನಮಗೆ ಏನದು ದೊರಕಿಸ್ಕೊಟ್ಟಿಲ್ಲ ಮೀಸಲಾತಿನ. ಆದ್ದರಿಂದ ಈಗ ನಾಳೆ ನಡೀತಕ್ಕಂಥ ಪಾರ್ಲಿಮೆಂಟ್ ಲೋಕಸಭಾ ಚುನಾವಣೆಯಲ್ಲಿ ನಾವು ನಮ್ಮ ಸಮಾಜದವರಾದಂಥ ಎಲ್ಲ ಕುರುಬ ಸಮಾಜದ ಜನಗಳು ತಾವು ಎಲ್ಲ ಕಾಂಗ್ರೆಸ್ಸಿಗೆ ಬೆಂಬಲ ಮಾಡಿ ಬಡ ಜನಾಂಗಕ್ಕೆ ಕಾಪಾಡ್ತಕ್ಕಂಥವ್ರು. ಅದಕ್ಕೋಸ್ಕರ ನಮ್ಮ ಸಿದ್ದರಾಮಯ್ಯ ಗೋರ್ಮೆಂಟಿಗೆ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇವರಿಗೆ ನಾವು ಬೆಂಬಲ ವ್ಯಕ್ತಪಡಿಸಬೇಕು ಎಂದು ನಾವು ತಮ್ಮಲ್ಲಿ ಎಲ್ಲ ನಮ್ಮ ಮತದಾರರಿಗೆ, ಕುರುಬ ಮತದಾರರಿಗೆ ಮನವಿ ಮಾಡ್ಕೋತಾ ಇದ್ದೀವಿ. ಮತ್ತು ಇವತ್ತಿನ ಸಿಚುವೇಷನಲ್ಲಿ ಯಾಕೆಂದರೆ ಒಂದು ವರ್ಷದಲ್ಲಿ 5 ಗ್ಯಾರಂಟಿ ತಂದಿದ್ದಾರೆ. ಎಲ್ಲ ಜನಾಂಗದವ್ರಿಗೂ, ಬಡ ಜನಾಂಗದವ್ರಿಗೆಲ್ಲರಿಗೂ 5 ಗ್ಯಾರಂಟಿಯಿಂದ ಉಪಯೋಗ ಆಗಿದೆ. ಅದರಿಂದ ಈ 1 ವರ್ಷ 8-9 ತಿಂಗಳ ಆಡಳಿತದಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್ ಆಡಳಿತದಲ್ಲಿ ಭಾರಿ ಚೆನ್ನಾಗಿ ಸರ್ಕಾರ ಮುಂದುವರೆದಿದೆ. ಇದೇ ರೀತಿ ಇನ್ನೂ 5 ವರ್ಷ ಸರ್ಕಾರ ಇರಲಿ, ಚೆನ್ನಾಗಿ ಪಾರ್ಲಿಮೆಂಟಲ್ಲಿ ಒಂದು 20-22 ಸೀಟ್ ಬಂದು ಜಯಬೇರಿ ಮಾಡಿಸ್ಲಿ ಇಲ್ಲಿ ಕರ್ನಾಟಕದಲ್ಲಿ. ಮತ್ತು ಮುಂದೆ ಡೆಲ್ಲಿಲೂ ಎಲ್ಲ ಹಿಂದುಳಿದ ವರ್ಗದವರು, ಮೈನಾರಿಟೀಸರೆಲ್ಲ ಎಲ್ಲ ರಾಹುಲ್ ಗಾಂಧಿಯವರಿಗೆ ಬೆಂಬಲ ವ್ಯಕ್ತಪಡಿಸಿ ಅಂತೇಳಿ ನಾವು ಕಂಠಪೂರ್ತಿ ಹಿಂದುಳಿದ ವರ್ಗದವರು ಹೃದಯಪೂರ್ವಕವಾಗಿ ನಾವು ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತೀವಿ. ಕಾಂಗ್ರೆಸ್ಸಿಗೆ ಜೈ. ಉದಯಶಂಕರ್.